ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡವನ್ನು ಅಕಸ್ಮಾತಾಗಿ ಮುಟ್ಟಿದ್ರೆ ಏನಾಗುತ್ತೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಸೊ ಮುಟ್ಟಿನ ಸಮಯದಲ್ಲಿ ಅಕಸ್ಮಾತಾಗಿ ತುಳಸಿ ಗಿಡವನ್ನು ಮುಟ್ಟಿದ್ರೆ ಅಪಚಾರ ಆಗುತ್ತಾ, ದೋಷ ಆಗುತ್ತಾ? ಈ ವಿಚಾರವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಿಂದೂ ಧರ್ಮಶಾಸ್ತ್ರದಲ್ಲಿ ತುಳಸಿ ಗಿಡಕ್ಕೆ ಹೆಚ್ಚು ಮಹತ್ವ ಇದೆ. ಋತುಚಕ್ರದ ಸಮಯದಲ್ಲಿ ತುಳಸಿಯನ್ನು ಮುಟ್ಟಬಾರ್ದು ಅಂತ ನಂಬಿಕೆನೂ ಸಹ ಅನೇಕರಲ್ಲಿ ಇದೆ. ಈ ಬಗ್ಗೆ ಜ್ಯೋತಿಷಿಗಳು ಏನು ಹೇಳ್ತಾರೆ? ಮುಟ್ಟಿನ ಸಮಯದಲ್ಲಿ ತುಳಸಿ ಗಿಡ ಮುಟ್ಟಬಾರ್ದು ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲ ಅಂತ ತಜ್ಞರು, ವಿದ್ವಾಂಸರು ಹೇಳ್ತಾರೆ. ಇದು ಭಕ್ತಿ ಸಂಪ್ರದಾಯಗಳಿಂದ ಹುಟ್ಟಿಕೊಂಡ ಪದ್ಧತಿ ಅಂತ ವಿವರಿಸಲಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನ ಇದೆ. ಬಹುತೇಕರ ಮನೆಯಲ್ಲಿ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಡುವುದು ಹಾಗೂ ಅದನ್ನು ಪೂಜೆ ಮಾಡೋದು ವಾಡಿಕೆ ಕೂಡ ಇದೆ. ಪ್ರತಿದಿನ ತುಳಸಿ ಮುಂದೆ ದೀಪ ಹಚ್ಚೋದು ಸಹ ಪವಿತ್ರ ಅಂತ ನಾವು ಪರಿಗಣಿಸ್ತೀವಿ. ಆದ್ದರಿಂದ ಪ್ರತಿನಿತ್ಯ ನಾವು ಬೆಳಿಗ್ಗೆ ಪೂಜಾ ಸಮಯದಲ್ಲಿ ತುಳಸಿ ಮಾತೆಯನ್ನು ಸಹ ತಪ್ಪದೆ ಪೂಜೆಯನ್ನು ಮಾಡ್ತೀವಿ. ಇದರಿಂದ ಯಜಮಾನರ ಆರೋಗ್ಯ ಹೆಚ್ಚಾಗುತ್ತೆ, ಮನೆಯಲ್ಲಿ ಒಂದು ಸಂಪತ್ತು ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ನಂಬಿಕೆನೂ ಸಹ ಇದೆ. ತುಳಸಿ ಮಾತೆ ನಮ್ಮ ಮನೆಯನ್ನು ರಕ್ಷಣೆ ಮಾಡ್ತಾಳೆ ಅಂತ ವಾಡಿಕೆ, ನಂಬಿಕೆನೂ ಸಹ ಇದೆ. ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿಗೆ ವಿಶೇಷ ಪೂಜೆಗಳನ್ನು ಮಾಡೋದು ವಾಡಿಕೆ. ಆದರೆ ಈ ಪವಿತ್ರತೆಯ ಜೊತೆಗೆ ಕೆಲವು ನಂಬಿಕೆಗಳನ್ನು ಸಹ ಪೀಳಿಗೆಯಿಂದ ಪೀಳಿಗೆಗೆ ಕೊಂಡೊಯ್ಯಲಾಗ್ತಿದೆ. ಅವುಗಳಲ್ಲಿ ಒಂದು ಅಂದರೆ ಮಹಿಳೆಯರು ತಮ್ಮ ಮುಟ್ಟಿನ ಸಮಯದಲ್ಲಿ ತುಳಸಿಯನ್ನು ಮುಟ್ಟಬಾರದು ಎಂಬ ವಿಚಾರ. ತುಳಸಿ ವಿಚಾರದಲ್ಲಿ ಇರೋ ನಂಬಿಕೆ, ಅಪನಂಬಿಕೆ ಬಗ್ಗೆ ಪಂಡಿತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಕೇವಲ ಸಸ್ಯ ಅಂತ ಪರಿಗಣಿಸಲಾಗೋದಿಲ್ಲ, ಬದಲಾಗಿ ಲಕ್ಷ್ಮೀ ದೇವಿಯ ಸಾಕಾರ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕಾಗಿಯೇ ತುಳಸಿ ಪೂಜೆಗೆ ವಿಶೇಷ ಪ್ರಾಮುಖ್ಯತೆಯೂ ಸಹ ಇದೆ. ಹಿಂದಿನ ಕಾಲದಲ್ಲಿ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ದೇವಾಲಯಗಳಿಗೆ ಹೋಗಬಾರ್ದು ಎಂಬ ಆಚರಣೆಗಳನ್ನು ಅನುಸರಿಸ್ತಾ ಇದ್ರು. ಅದೇ ರೀತಿ ತುಳಸಿಯು ದೇವರ ಸ್ವರೂಪ ಎಂಬಂತೆ ಈ ಸಮಯದಲ್ಲಿ ಅದನ್ನು ಮುಟ್ಟಬಾರದು ಎಂಬ ನಂಬಿಕೆ ಇತ್ತು ಎಂದು ಜ್ಯೋತಿಷರು, ವಿದ್ವಾಂಸರು ಹೇಳ್ತಾರೆ. ಇದು ಭಕ್ತಿ ಮತ್ತು ಆಚರಣೆಗಳ ವಿಷಯ ಮಾತ್ರ. ಇದರ ಹಿಂದೆ ವೈಜ್ಞಾನಿಕವಾಗಿ ಸಾಬೀತಾಗಿರುವ ನಿಯಮವಿಲ್ಲ ಅಂತಲೂ ಸಹ ಹೇಳಿದ್ದಾರೆ. ವೈಜ್ಞಾನಿಕವಾಗಿ ಹೇಳೋದಾದರೆ ಮಹಿಳೆಯ ಋತುಚಕ್ರಕ್ಕೂ ತುಳಸಿ ಗಿಡ ಮುಟ್ಟೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸಸ್ಯಗಳ ಬೆಳವಣಿಗೆಯು ನೀರು, ಸೂರ್ಯನ ಬೆಳಕು ಮತ್ತು ಮಣ್ಣಿನಲ್ಲಿರುವ ಪೋಷಕಾಂಶಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಮಾನವ ದೇಹದಲ್ಲಿನ ಹಾರ್ಮೋನ್ಗಳ ಬದಲಾವಣೆಗಳು ಸಸ್ಯಗಳ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ತುಳಸಿಯನ್ನು ಮುಟ್ಟೋದ್ರಿಂದ ಸಸ್ಯವು ಒಣಗುತ್ತೆ ಎಂಬ ನಂಬಿಕೆಗೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. ಈ ಪದ್ಧತಿಗಳ ಹಿಂದೆ ಇನ್ನೊಂದು ಪ್ರಮುಖ ಕಾರಣ ಇತ್ತು ಎಂದು ವಿದ್ವಾಂಸರು ವಿವರಿಸ್ತಾರೆ. ಈ ದಿನಗಳಲ್ಲಿ ಮಹಿಳೆಯರು ಮನೆ ಮತ್ತು ಹೊಲಗಳಲ್ಲಿ ಕಷ್ಟಕರವಾದ ಕೆಲಸಗಳನ್ನು ಹಿಂದೆ ಮಾಡ್ತಾ ಇದ್ರು. ಅವರಿಗೆ ಮುಟ್ಟಿನ ಸಮಯದಲ್ಲಿ ವಿಶ್ರಾಂತಿ ಬೇಕಾದ್ರಿಂದ ಅಂಟು ಮುಂಟು ಹೆಸರಿನಲ್ಲಿ ಕೆಲವು ನಿಯಮಗಳನ್ನು ರೂಪಿಸಿ ಅವರನ್ನು ಕೆಲಸಗಳಿಂದ ದೂರವಿಡಲಾಗ್ತಿತ್ತು ಅಂತ ಹೇಳ್ತಾರೆ. ಅದೇ ರೀತಿ ಶುಚಿತ್ವ ಮತ್ತು ಸೋಂಕುಗಳಿಂದ ರಕ್ಷಣೆಗಾಗಿ ಕೆಲವು ಕಠಿಣ ನಿಯಮಗಳನ್ನು ಸಹ ಅನುಸರಿಸಲಾಗ್ತಿತ್ತು ಆಗಿನ ಕಾಲದಲ್ಲಿ ಅಂತ ಹೇಳಲಾಗಿದೆ. ತುಳಸಿ ಸಸ್ಯದ ಔಷಧೀಯ ಗುಣಗಳು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ತುಳಸಿ ಎಲೆಗಳ ಸುವಾಸನೆಯನ್ನು ಉಸಿರಾಡೋದ್ರಿಂದ ಅಥವಾ ಮುಟ್ಟಿನ ಸಮಯದಲ್ಲಿಯೂ ಸಹ ಅವುಗಳ ಪ್ರಯೋಜನಗಳನ್ನು ಪಡೆಯುವುದರಿಂದ ಯಾವುದೇ ಹಾನಿ ಇಲ್ಲ. ತುಳಸಿಯನ್ನು ಆಕಸ್ಮಿಕವಾಗಿ ಮುಟ್ಟಿದ್ರೆ ದುರಾದೃಷ್ಟ ಅಥವಾ ಏನೋ ಆಗ್ಬಿಡುತ್ತೆ ಅಂತ ಅನ್ನೋ ಭಯ ಬೇಡ ಅಂತ ಜ್ಯೋತಿಷರು, ವಿದ್ವಾಂಸರು ಹೇಳ್ತಾರೆ. ಭಕ್ತಿ ಮನಸ್ಸಿನ ವಿಷಯ, ಅದು ದೈಹಿಕ ಸಾಮರ್ಥ್ಯಗಳನ್ನು ಮೀರಿತು. ಆದ್ದರಿಂದ ಸಂಪ್ರದಾಯಗಳನ್ನು ಗೌರವಿಸುವಾಗ ಮತ್ತು ವೈಜ್ಞಾನಿಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಸಮಾನ ದೃಷ್ಟಿಕೋನ ಮುಖ್ಯವಾಗುತ್ತೆ. ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.